ಬಿಜೆಪಿ 5ನೇ ಲಿಸ್ಟ್ನಲ್ಲಿ ಅಚ್ಚರಿಯ ಅಭ್ಯರ್ಥಿಗಳಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಬಾಲಿವುಡ್ ನಟಿ ಕಂಗನಾ ರನೌತ್ಗೂ ಟಿಕೆಟ್ ಅನೌನ್ಸ್ ಆಗಿದೆ. ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದಿಂದ ಕಂಗನಾಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಇನ್ನು ಮತ್ತೊಂದು ಕಡೆ ಉತ್ತರ ಪ್ರದೇಶದ ಬಿಜೆಪಿ ಟಿಕೆಟ್ನಲ್ಲಿ ಅಚ್ಚರಿಯ ಬೆಳವಣಿಗೆ. ಟಿಕೆಟ್ ನಿರೀಕ್ಷೆಯಲ್ಲಿದ್ದ ವರುಣ್ ಗಾಂಧಿಗೆ ಟಿಕೆಟ್ ಮಿಸ್ ಆಗಿದೆ. ವರುಣ್ ಗಾಂಧಿ ಬದಲು ಪಿಲಿಭಿತ್ ಕ್ಷೇತ್ರಕ್ಕೆ ಜಿತಿನ್ ಪ್ರಸಾದ್ ಅವರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅವರಿಗೆ ಟಿಕೆಟ್ ನೀಡಲಾಗಿದೆ. 2021ರಲ್ಲಿ ಕಾಂಗ್ರೆಸ್ ಬಿಟ್ಟು ಅವರು ಬಿಜೆಪಿ ಸೇರ್ಪಡೆಯಾಗಿದ್ದರು. ಮನೇಕಾ ಗಾಂಧಿಗೆ ಸುಲ್ತಾನ್ಪುರ ಟಿಕೆಟ್ ಘೋಷಣೆ ಮಾಡಿದೆ ಬಿಜೆಪಿ. ಉತ್ತರ ಪ್ರದೇಶದಲ್ಲಿ ಗಾಂಧಿ ಕುಟುಂಬದಿಂದ ಮನೇಕಾ ಗಾಂಧಿ ಸ್ಪರ್ಧೆ. ಉತ್ತರ ಪ್ರದೇಶದಲ್ಲಿ ಗಾಂಧಿ ಕುಟುಂಬದಿಂದ ಮನೇಕಾ ಗಾಂಧಿ ಮಾತ್ರ ಸ್ಪರ್ಧೆ. ಉತ್ತರ ಪ್ರದೇಶದ ರಾಯ್ಬರೇಲಿಯಲ್ಲಿ ಈ ಬಾರಿ ಸೋನಿಯಾ ಗಾಂಧಿ ಸ್ಪರ್ಧಿಸೋದಿಲ್ಲ. ಸೋನಿಯಾ ಕ್ಷೇತ್ರಕ್ಕೆ ಪುತ್ರಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆನೂ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಮೇಥಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆನೂ ಡೌಟ್. ವರುಣ್ ಗಾಂಧಿಗೂ ಟಿಕೆಟ್ ಅನ್ನ ಬಿಜೆಪಿ ಹೈಕಮಾಂಡ್ ನಿರಾಕರಿಸಿದೆ. 3 ಬಾರಿ ಸಂಸದರಾಗಿದ್ರು ವರುಣ್ ಗಾಂಧಿ, ಆದರೆ ಈ ಬಾರಿ ಕೋಕ್ ನೀಡಲಾಗಿದೆ. ಉತ್ತರ ಪ್ರದೇಶದ ಪಾಲಿಟಿಕ್ಸ್ ಇಂದ ಗಾಂಧಿ ಕುಟುಂಬ ದೂರ ಉಳಿತಾ ಇದೆ. ಮನೇಕಾ ಗಾಂಧಿ ಒಬ್ಬರೇ ಸ್ಪರ್ಧೆ ಮಾಡೋ ಲಕ್ಷಣ ಇದೆ. ಇನ್ನು ವರುಣ್ ಗಾಂಧಿಗೂ ಟಿಕೆಟ್ ಮಿಸ್ ಆಗಿದೆ. ಪ್ರಿಯಾಂಕಾ ಗಾಂಧಿ ನಿಲ್ಲೋ ಸಾಧ್ಯತೆ ಕಮ್ಮಿ. ರಾಹುಲ್ ಗಾಂಧಿ ಅಮೇಥಿಯಿಂದ ಇಲ್ಲ. ನೋಡಿ ಬೋನ, ನಿನ್ನೆ ಬಿ ಜೆ ಪಿ ಮಾಡಿರ್ತಕ್ಕಂಥ 5ನೇ ಪಟ್ಟಿಯಲ್ಲಿ ಕಂಗನಾ ರನೌತ್, ಇಂಟ್ರೆಸ್ಟಿಂಗ್ ಹೆಸರು, ಹಿಮಾಚಲದ ಮಂಡಿ ಕ್ಷೇತ್ರದವರು, ಹಿಮಾಚಲದವರೇ ಹೌದು. ನವೀನ್ ಜಿಂದಾಲ್ ನಿನ್ನೆ ಬೆಳಿಗ್ಗೆ ಪಾರ್ಟಿ ಸೇರಿದ್ದು. ಸಂಜೆ ಅವರಿಗೆ ಕುರುಕ್ಷೇತ್ರ ಹರಿಯಾಣದಲ್ಲಿ ಟಿಕೆಟ್ ಕೊಡಲಾಗಿದೆ. ಈ ರಾಮಾಯಣ ಸೀರಿಯಲ್ನಲ್ಲಿ ರಾಮನ ಪಾತ್ರಧಾರಿ ಅರುಣ್ ಗೋವಿಲ್ ಏನಿದ್ರು, ಅವರಿಗೆ ಮೇರಠ್ನಿಂದ ಟಿಕೆಟ್ ಕೊಡಲಾಗಿದೆ ನಿನ್ನೆ. ಅವರು ಹಿಂದೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು, ಈ ಬಾರಿ ಬಿ ಜೆ ಪಿಯಿಂದ ಅವ್ರಿಗೆ ಟಿಕೆಟ್ ಕೊಡಲಾಗಿದೆ. ವರುಣ್ ಗಾಂಧಿ ಟಿಕೆಟ್ ಕಟ್ ಆಗಿದೆ. ವರುಣ್ ಗಾಂಧಿಗೆ ಪಿಲಿಭಿತ್ ಕ್ಷೇತ್ರದಿಂದ ಕೊಡಲಾಗಿಲ್ಲ. ವರುಣ್ ಗಾಂಧಿ ಕೆಲ ಬಿ ಜೆ ಪಿಯ ವಿರುದ್ಧ ಹೇಳಿಕೆಗಳನ್ನು ನೀಡಿದರು ಅನ್ನುವ ಕಾರಣಕ್ಕೋಸ್ಕರ ವರುಣ್ ಗಾಂಧಿ ಟಿಕೆಟನ್ನು ಕಟ್ ಮಾಡಲಾಗಿದೆ. ಬಟ್ ತಾಯಿ ಮನೇಕಾ ಗಾಂಧಿಗೆ ಮಾತ್ರ ಸುಲ್ತಾನ್ಪುರ್ ಕ್ಷೇತ್ರದಿಂದ ಟಿಕೆಟನ್ನು ನೀಡಲಾಗಿದೆ. ವರುಣ್ ಗಾಂಧಿ ಬದಲಿಗೆ ಅದೇ ಕಾಂಗ್ರೆಸ್ನಿಂದ ಬಂದಿರತಕ್ಕಂಥ ಜಿತಿನ್ ಪ್ರಸಾದ್, ಯೋಗಿ ಸಂಪುಟದಲ್ಲಿ ಸಚಿವರು ಕೂಡ ಆಗಿದ್ದರು, ಅವರಿಗೆ ಟಿಕೆಟನ್ನು ನೀಡಲಾಗಿದೆ. ಬಹುತೇಕ ಈ ಬಾರಿ ನೋಡಿ 2004ರಿಂದ 2014ರವರೆಗೆ ಯಾರ್ಯಾರು ಯು ಪಿ ಎ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು, ಜಿತಿನ್ ಪ್ರಸಾದ್, ಜ್ಯೋತಿರಾದಿತ್ಯ ಸಿಂಧಿಯಾ, ಮಿಲಿಂದ್ ದೇವ್ರಾ, ನವೀನ್ ಜಿಂದಲ್, ಯಂಗ್ ಟರ್ಕ್ ಅಂತ ಇವರನ್ನು ಕರೀಲಾಗ್ತಾ ಇತ್ತು. ಇವರೆಲ್ಲರೂ ಕೂಡ ಈಗ ಬಿ ಜೆ ಪಿಯಲ್ಲಿದ್ದಾರೆ. ಬಿ ಜೆ ಪಿ ಅವರಿಗೆ ಟಿಕೆಟನ್ನು ನೀಡ್ತಾ ಇದೆ. ನೋಡಿ, ಮನೇಕಾ ಗಾಂಧಿ ಉತ್ತರ ಪ್ರದೇಶದ ಪಾಲಿಟಿಕ್ಸ್ಗೆ ಬಂದಿದ್ದೇ ಗಾಂಧಿ ಕುಟುಂಬದ ಜೊತೆಗಿನ ತಿಕ್ಕಾಟದ ನಂತರ. ಅಂದರೆ ಸಂಜಯ್ ಗಾಂಧಿ 80ರಲ್ಲಿ ತೀರ್ಕೊಂಡ್ರು. ಅದರ ಬೈ ಎಲೆಕ್ಷನ್ಸ್ನಲ್ಲಿ ನನಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಮನೇಕಾ ಗಾಂಧಿಯವ್ರಿಗಿತ್ತು. ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿಗೆ ಬೈ ಎಲೆಕ್ಷನ್ ಟಿಕೆಟ್ ನೀಡಿದರು. ಇಂದಿರಾ ಗಾಂಧಿ ಲಂಡನ್ಗೆ ಹೋದಾಗ ಮನೇಕಾ ಗಾಂಧಿ ಒಂದು ಅಕ್ಬರ್ ಅಹ್ಮದ್ ಡಂಪಿ ಅಂತ ಒಬ್ಬ ಸಂಜಯ್ ಗಾಂಧಿ ಫ್ರೆಂಡ್ ಇದ್ದರು, ಕಾಂಗ್ರೆಸ್ನ ಸಂಸದರಾಗಿದ್ದರು. ಅವರ ರಾಷ್ಟ್ರೀಯ ಸಂಜಯ್ ಮಂಚ್ ಅಂತ ಮಾಡಿಕೊಂಡು ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಅಲ್ಲಿ ತನ್ನ ಪೊಲಿಟಿಕಲ್ ಮಹತ್ವಾಕಾಂಕ್ಷೆಯನ್ನು ಹೇಳಿಕೊಂಡ್ರು ಅನ್ನುವ ಕಾರಣಕ್ಕೋಸ್ಕರ ಅವತ್ತೇ ಇಂದಿರಾ ಗಾಂಧಿ ಮತ್ತು ಮನೇಕಾ ಗಾಂಧಿ ನಡುವೆ ದೊಡ್ಡ ಜಗಳ ನಡೀತು. ಮನೇಕಾ ಗಾಂಧಿ ಕಾಂಗ್ರೆಸ್ನಿಂದ ಹೊರಗಡೆ ಬಂದರು. 84ರಲ್ಲಿ ಮೊದಲ ಬಾರಿಗೆ ಅವರು ಜನತಾ ಪಾರ್ಟಿಯಿಂದ ಚುನಾವಣೆಗೆ ನಿಂತರು. 89ರಲ್ಲಿ ಅಂದರೆ ಅಮೇಥಿಯಿಂದ ಸೋತರು. 89ರಲ್ಲಿ ಶಿ ಶಿಫ್ಟೆಡ್ ಟು ಪಿಲಿಭಿತ್. ನಂತರ 2014ರಲ್ಲಿ ವರುಣ್ ಗಾಂಧಿ ಯಾವಾಗ ರಾಜಕೀಯ ಎಂಟ್ರಿ ಆಗ್ತಾಯಿದ್ರು, ಅವರು ಪಿಲಿಭಿತ್ನಿಂದ ಸುಲ್ತಾನ್ಪುರ್ಗೆ ಶಿಫ್ಟ್ ಆದರು. 2 ಬಾರಿ ವರುಣ್ ಗಾಂಧಿ ಪಿಲಿಭಿತ್ನಿಂದ ಸಂಸದರಾಗಿದ್ದರು. ಈ ಬಾರಿ ವರುಣ್ ಗಾಂಧಿಯವರ ಟಿಕೆಟನ್ನು ನಿರಾಕರಿಸಲಾಗಿದೆ. ಇನ್ನೊಂದು ಕಡೆ ರಾಯ್ಬರೇಲಿಯಲ್ಲಿ ಸೋನಿಯಾ ಗಾಂಧಿ ನಿಲ್ತಾ ಇಲ್ಲ. ಬಹುಶಃ ಪ್ರಿಯಾಂಕಾ ಗಾಂಧಿ ಕೂಡ ನಿಲ್ಲುವ ಸಾಧ್ಯತೆಗಳು ಕಡಿಮೆ. ಅಮೇಥಿಯಿಂದ ಕೂಡ ರಾಹುಲ್ ಗಾಂಧಿ ಸ್ಪರ್ಧಿಸಲ್ಲ ಅಂತಕ್ಕಂಥ ಸಂಕೇತಗಳು ಸಿಗ್ತಾಯಿವೆ. ಮುಖ್ಯ ಕಾರಣ ಏನು ಅಂದರೆ, ನೋಡಿ, ಯಾವಾಗ ಗಾಂಧಿ ಕುಟುಂಬ ಉತ್ತರ ಪ್ರದೇಶದಲ್ಲಿ ನಿಂತು ಗೆಲ್ತಾ ಇತ್ತು, ಪಂಡಿತ್ ನೆಹರು ಫುಲ್ಪುರ್ದಿಂದ, ನಂತರ ಇಂದಿರಾ ಗಾಂಧಿ ರಾಯ್ಬರೇಲಿಯಿಂದ, ಸಂಜಯ್ ಗಾಂಧಿ ಅಮೇಥಿಯಿಂದ, ಆಮೇಲೆ ರಾಜೀವ್ ಗಾಂಧಿ ಅಮೇಥಿ ಕ್ಷೇತ್ರದಿಂದ, ಸೋನಿಯಾ ರಾಯ್ಬರೇಲಿಯಿಂದ, ರಾಹುಲ್ ಗಾಂಧಿ ಅಮೇಥಿಯಿಂದ ಗೆಲ್ತಾ ಇದ್ದರು. ಆಗ ಉತ್ತರ ಪ್ರದೇಶದಲ್ಲಿ 90ರ ದಶಕದವರೆಗೆ ಕಾಂಗ್ರೆಸ್ ಮಜಬೂತಾಗಿತ್ತು. ಕಾಂಗ್ರೆಸ್ನ ಸಂಘಟನೆ ಮಜಬೂತಾಗಿತ್ತು. ನಂತರದ 20-25 ವರ್ಷ ಎಸ್ ಪಿ ಮತ್ತು ಬಿ ಎಸ್ ಪಿಗಳು ಆಂತರಿಕವಾಗಿ ಗಾಂಧಿ ಕುಟುಂಬಕ್ಕೆ 2 ಕ್ಷೇತ್ರದಲ್ಲಿ ತೊಂದರೆ ಕೊಡಲಿಕ್ಕೆ ಹೋಗ್ತಾ ಇರಲಿಲ್ಲ, ಅಮೇಥಿ ಮತ್ತು ರಾಯ್ಬರೇಲಿಯಲ್ಲಿ. ಅದನ್ನು ಕರೆಸ್ಪಾಂಡಿಂಗ್ ಆಗಿ ಕಾಂಗ್ರೆಸ್ ಬೇರೆ ರೀತಿ ಅವ್ರಿಗೆ ಸಹಾಯ ಮಾಡ್ತಾಯಿತ್ತು. ಆದರೆ
2017 ಚುನಾವಣೆಯಲ್ಲಿ ಯೋಗಿಯಲ್ಲಿ ಗೆದ್ದ ನಂತರ, ನಾನು ಹೇಳೋದು ವಿಧಾನಸಭಾ ಚುನಾವಣೆ, ಲೋಕಸಭೆಯಲ್ಲಿ 14ರಲ್ಲೇ 80ರಲ್ಲಿ 73 ಗೆದ್ದಿತ್ತು. ಯೋಗಿ ಆದಿತ್ಯನಾಥ್ ಅಲ್ಲಿ ಮುಖ್ಯಮಂತ್ರಿ ಆದ ನಂತರ ಕಾಂಗ್ರೆಸ್ ಹೆಚ್ಚು ಕಡಿಮೆ ಅಲ್ಲಿ ಪಾಲಿಟಿಕ್ಸ್ನಲ್ಲೇ ಇರ್ರಿಲೆವೆಂಟ್ ಆಗಿದೆ. ಹೀಗಾಗಿ ಗಾಂಧಿ ಕುಟುಂಬದವರು ನಿಲ್ಲಬೇಕಂತಂದ್ರೂ ಕೂಡ ಅಷ್ಟು ಸುಲಭ ಇಲ್ಲ. ಈಗ ಸೋನಿಯಾ ಗಾಂಧಿ ರಾಯ್ಬರೇಲಿಯಲ್ಲಿದ್ದರು, ಈ ಬಾರಿ ರಾಜ್ಯಸಭೆಗೆ ಹೊರಟೋದ್ರು. ರಾಹುಲ್ ಗಾಂಧಿ ವಯನಾಡಿಗೆ ಬಂದು ನಿಂತಿದ್ದಾರೆ, ಮತ್ತು ವಯನಾಡಿಗೆ ಚುನಾವಣೆಗೆ ನಿಲ್ತಾ ಇದ್ದಾರೆ. ಅಮೇಥಿಯಿಂದ ನಿಲ್ಲಲ್ಲ ಅಂತಕ್ಕಂಥ ಮಾತುಗಳಿವೆ. ವರುಣ್ ಗಾಂಧಿ ಕೂಡ ಏನು ಮಾಡ್ತಾರೆ ಮುಂದೆ ಅಂತಕ್ಕಂಥದ್ದು ಸ್ಪಷ್ಟತೆ ಇಲ್ಲ. ಸಮಾಜವಾದಿಗೆ ಹೋಗ್ತಾರೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇತ್ತು. ಆದರೆ ನನಗನ್ಸುತ್ತೆ ಈಗ ತಾಯಿಗೆ BJP ಟಿಕೆಟ್ ಕೊಟ್ಟಿರುವಾಗ ಮಗ ಹೇಗೆ ಸಮಾಜವಾದಿಗೆ ಹೋಗ್ತಾರೆ. ಹೀಗಾಗಿ ಮನೇಕಾ ಬಿಟ್ಟರೆ ಗಾಂಧಿ ಕುಟುಂಬದಿಂದ ಯಾವುದೇ ಒಬ್ಬ ಅಭ್ಯರ್ಥಿ ಇಲ್ಲ. ಪ್ರಾಯಶಃ ಮನೇಕಾ ಗಾಂಧಿಗೆ ಟಿಕೆಟ್ ಕೊಡದೆ ಹೋಗಿದರೆ ಸ್ವತಂತ್ರ ಭಾರತದಲ್ಲಿ ಮೊದಲ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಯಾವೊಬ್ಬ ಗಾಂಧಿ ಪರಿವಾರದ ಅಭ್ಯರ್ಥಿ ಕೂಡ ಇರ್ತಾ ಇರಲಿಲ್ಲ. ಮನೇಕಾ ಗಾಂಧಿ ಅವ್ರಿಗೆ BJP ಟಿಕೆಟ್ ನೀಡಿದೆ. ನಿಶ್ಚಿತವಾಗಿ ನೋಡಿ, ಪಾಲಿಟಿಕ್ಸ್ ಹೇಗೆ ಬದಲಾಗತ್ತೆ, ತಲೆಮಾರಿನಿಂದ ತಲೆಮಾರಿಗೆ ರಾಜಕೀಯದ ಸಮೀಕರಣಗಳು, ರಾಜಕೀಯದ ಚಿತ್ರಣಗಳು ಬದಲಾಗ್ತವೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಬಹುಮತವನ್ನು ಉತ್ತರ ಪ್ರದೇಶ, ಉತ್ತರಾಖಂಡ್ ಎರಡೂ ರಾಜ್ಯ ಜೊತೆಗಿದ್ದಾಗ ದೊಡ್ಡ ದೊಡ್ಡ ಬಹುಮತವನ್ನು ಉತ್ತರ ಪ್ರದೇಶದಲ್ಲಿ ಪಡಿತಾ ಇತ್ತು. ಆದರೆ ಇವತ್ತು ಗಾಂಧಿ ಕುಟುಂಬದಿಂದ ಯಾರ ನಿಲ್ಲಕ್ಕೂ ಆಗದ ಸ್ಥಿತಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ತಲುಪಿದೆ. ನನಗನ್ಸುತ್ತೆ ಭಾವನಾ, ಕಾಂಗ್ರೆಸ್ ರಿವೈವ್ ಆಗಬೇಕಾದ್ರೆ ಉತ್ತರ ಪ್ರದೇಶದಲ್ಲಿ ಮೊದಲು ರಿವೈವ್ ಆಗಬೇಕು. ಅಂದಾಗ ಮಾತ್ರ ಕಾಂಗ್ರೆಸ್ ಒಂದು 200ರ ಹತ್ರ ಬರ್ತಕ್ಕಂಥ ಸಾಧ್ಯತೆಗಳು ನಿರ್ಮಾಣ ಆಗ್ತವೆ. ಇವತ್ತು ಬಿಡಿ, ಇವತ್ತು 55ರಲ್ಲಿದ್ದಾರೆ. ಬಟ್ ನೀವು ಅಧಿಕಾರ ಹಿಡಿಬೇಕಾದ್ರೆ, ದಿಲ್ಲಿಯಲ್ಲಿ ನಿಮ್ಮದು ನಡಿಬೇಕಾದ್ರೆ, ಯು ನೀಡ್ ಟು ಹ್ಯಾವ್ 150-170 ಸೀಟ್ಸ್. ಅದು ಸಾಧ್ಯ ಆಗಬೇಕಾದ್ರೆ ಕನಿಷ್ಠ ಪಕ್ಷ 15ರಿಂದ 20 ಸೀಟ್ಗಳನ್ನು ಉತ್ತರ ಪ್ರದೇಶದಲ್ಲಿ ಪಡೆಯುವಂಥ ಸ್ಥಿತಿಗೆ ಕಾಂಗ್ರೆಸ್ ತಲುಪಬೇಕು. ಬಟ್ ಈ ಬಾರಿ ಅಂಥ ಸಾಧ್ಯತೆಗಳು ಬಹಳ ಕಮ್ಮಿ ಇದೆ. ನೋಡಿ, ಈ ಬಾರಿ ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ ಸೀಟ್ಗಳನ್ನು ಮೈತ್ರಿ ಪಕ್ಷವಾಗಿ ತೆಗೆದುಕೊಂಡಿದೆ. ಆದರೆ ಅದನ್ನು ಎಷ್ಟು ಸೀಟಾಗಿ ಕನ್ವರ್ಟ್ ಮಾಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ದ್ವಂದ್ವಗಳಿವೆ. ಹಾಗೆ ಒಂದು ವೇಳೆ ಒಂದು ಅನುಕೂಲಕರ ಪರಿಸ್ಥಿತಿ ಇದ್ದರೆ ಯಾರಾದರೂ ಗಾಂಧಿ ಕುಟುಂಬದಿಂದ ಉತ್ತರ ಪ್ರದೇಶದಲ್ಲಿ ನಿಲ್ತಾ ಇದ್ರು. ಆಮೇಲೆ ಇನ್ನೊಂದು ಇರುತ್ತೆ ನಾಯಕರಿಗೆ ಭಾವನಾ. ಈಗ ಡೆಲ್ಲಿಯಲ್ಲಿ ನೀವು ಎಷ್ಟೇ ದೊಡ್ಡ ನಾಯಕರಾಗಿರಿ, ನೀವು ಪ್ರೈವೇಟ್ ಕ್ವಾರ್ಟರ್ಸ್ನಲ್ಲಿ ಎಲ್ಲೋ ಖಾಸಗಿ ಮನೆಯಲ್ಲಿ ಇರ್ತೀರಿ ಅಂತಂದರೆ ಪವರ್ ನಡೆಯಲ್ಲ. ಪವರ್ ಪಾಲಿಟಿಕ್ಸ್ನಲ್ಲಿ ಇರಬೇಕಾದ್ರೆ ನೀವು ಚಾಣಕ್ಯಪುರಿಯಲ್ಲಿ ಮನೆ ಇರಬೇಕು. ಚಾಣಕ್ಯಪುರಿಯಲ್ಲಿ ಮನೆ ಇರಬೇಕು ಅಂತಂದರೆ ನೀವು ಎಲ್ಲಿಂದಾದರೂ ಸಂಸದರಾಗಿ ಆಯ್ಕೆ. ಎಸ್ ಒಂದು ಚಿಕ್ಕ ಬ್ರೇಕ್ ಆದಮೇಲೆ ರಾಜ್ಯ ರಾಜಕಾರಣದಲ್ಲೂ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದೆ. BJPಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ನಡೆದಿದೆ, ಏನು ಅನ್ನೋದನ್ನು ಹೇಳ್ತೀವಿ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.